ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕ. ಪ್ರತಿಕ್ಷಣದ ಅಪ್ಡೇಟ್ಸ್, ಪ್ರಮುಖ ಸುದ್ದಿ, ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಸುದ್ದಿಯ ಕ್ವಿಕ್ ರೌಂಡ್ ಅಪ್. ಟಾಪ್ 18 at 8ಗೆ ಸ್ವಾಗತ. ನಾನು ನವಿತಾ ಅಜಯ್. ಪ್ರಮುಖ ಬೆಳವಣಿಗೆಗಳನ್ನ ನೋಡ್ತಾ ಹೋಗೋಣ. ದೆಹಲಿಯಲ್ಲಿ ಮುಂದುವರೆದಿದೆ ಸಿಎಂ ಪಟ್ಟದ ಫೈಟ್. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನಡುವೆ ಹಗ್ಗ ಜಗ್ಗಾಟ ನಡೀತಾನೆ ಇದೆ. ಇನ್ನೂ ಕೂಡ ಅದಕ್ಕೆ ಕ್ಲೈಮ್ಯಾಕ್ಸ್ ಸಿಕ್ಕಿಲ್ಲ. 4ನೇ ದಿನ ಇವತ್ತು ಇನ್ನೂ ಕೂಡ ಪಟ್ಟದ ಗುದ್ದಾಟ ಹಾಗೆ ಮುಂದುವರೆದಿದೆ. ಯಾವಾಗ ಇದಕ್ಕೆ ಮುಕ್ತಿ ಸಿಗತ್ತೆ, ಫುಲ್ ಸ್ಟಾಪ್ ಸಿಗುತ್ತೆ, ಯಾರು ಸಿಎಂ ಆಗ್ತಾರೆ, ಸಿಎಂ ಆಗಿ ಯಾರನ್ನ ಆಯ್ಕೆ ಮಾಡ್ತಾರೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸಲಿದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು. ಇವತ್ತು ಇಬ್ಬರಲ್ಲಿ ಒಬ್ಬರಿಗೆ ಸಿಎಂ ಸ್ಥಾನವನ್ನ ಘೋಷಣೆ ಮಾಡುವಂತಹ ನಿರೀಕ್ಷೆ ಇದೆ. ಇಬ್ಬರು ಹಠ ಬಿಡದಿದ್ದರೆ ಮೂರನೆಯವರಿಗೆ ಅವಕಾಶ ಸಿಗುತ್ತಾ ಅನ್ನುವ ಪ್ರಶ್ನೆಯೂ ಕುತೂಹಲವೂ ಇದೆ. ಈಗ ಇವರಿಬ್ಬರ ನಡುವೆ ಪ್ರಬಲ ಪೈಪೋಟಿ ಇದೆ. ಇಬ್ರು ಕೂಡ ಬಿಡ್ತಾ ಇಲ್ಲ, ನಾನೇ ಸಿಎಂ ಆಗ್ಬೇಕು ಅಂತ ಹೇಳಿ ಈ ಹಗ್ಗ ಜಗ್ಗಾಟದಲ್ಲಿ ಯಾರಿಗೆ ಸ್ಥಾನ ಸಿಗತ್ತೆ, ಇವತ್ತು ಸಿಎಂ ಸ್ಥಾನವನ್ನ ಯಾರಿಗೆ ಕೊಡ್ತಾರೆ, ಘೋಷಣೆಯಾಗತ್ತಾ, ಕಾದು ನೋಡ್ಬೇಕು. ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಹಠವನ್ನ ತೊಟ್ಟಿದ್ದಾರೆ. ಸೋನಿಯಾ ಮೇಡಮ್ ನಿರ್ಧರಿಸ್ತಾರೆ ಅಂತ ಹೇಳಿ ದಿಲ್ಲಿಯಲ್ಲೇ ಉಳ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕೆಪಿಸಿಸಿ ಅಧ್ಯಕ್ಷರೇ ಸಿಎಂ ಆಗ್ತಾರೆ ಅಂತ ಡಿಕೆಶಿ ಪಟ್ಟನ್ನ ಹಿಡಿದಿದ್ದಾರೆ. ಎಸ್.ಎಂ. ಕೃಷ್ಣ ಅವರು ಹೇಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಸಿಎಂ ಆದ್ರಲ್ಲ, ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಂಪ್ರದಾಯದಂತೆ ಕಾಂಗ್ರೆಸ್ನಲ್ಲಿ ಇರೋದು ಕೆಪಿಸಿಸಿ ಅಧ್ಯಕ್ಷರೇ ಸಿಎಂ ಆಗುವಂತಹ ವಿಚಾರ. ಈ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆ ಗೆಲುವಿಗೆ ಶ್ರಮ ಹಾಕಿರೋದು, ಪಕ್ಷ ನಿಷ್ಠೆಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ನನ್ನನ್ನೇ ಸಿಎಂ ಮಾಡಿ ಅಥವಾ ನೀವೇ ಸಿಎಂ ಆಗಿ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆಗೆ ಓಪನ್ ಆಫರ್ ಅನ್ನ ಕೊಟ್ಟಿದ್ದಾರೆ. ನೀವು ಸಿಎಂ ಆಗೋದಾದ್ರೆ ನನ್ನ ಸಂಪೂರ್ಣವಾದ ಬೆಂಬಲ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಈ ದಾಳವನ್ನ ಉರುಳಿಸಿದ್ದಾರೆ. ಈಗ ಕೆಪಿಸಿಸಿ ಅಧ್ಯಕ್ಷರೇ ಸಿಎಂ ಆಗಬೇಕು ಅನ್ನೋದು ಕಾಂಗ್ರೆಸ್ನ ಸಂಪ್ರದಾಯ ಅನ್ನುವ ಮಾತನ್ನ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಈಗಾಗಲೇ ಪಟ್ಟನ್ನ ಹಿಡಿದಿದ್ದಾರೆ. ಏನೇನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡಬಾರ್ದು, ಮಾಡೋದಾದ್ರೆ ನನ್ನನ್ನೇ ಸಿಎಂ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಯಾಕೆ ಅನ್ನುವಂತಹ ಕಾರಣಗಳನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ನನ್ನನ್ನ ಸಿಎಂ ಮಾಡಿಲ್ಲ ಅಂತ ಅನ್ನೋದಾದ್ರೆ, ಹಾಗಾದ್ರೆ ನೀವೇ ಸಿಎಂ ಆಗಿ, ನಾನು ನಿಮ್ಗೆ ಸಿಎಂ ಆದ್ರೆ, ನೀವು ಆದ್ರೆ ನಾನು ಎಲ್ಲ ಬೆಂಬಲ ಕೊಡ್ತೀನಿ, ನಾನು ಅಥವಾ ನೀವು ಅಥವಾ ಮೂರನೆಯವರು ಸಿಎಂ ಆಗಬೇಕು. ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ, ನಾನು ತ್ಯಾಗ ಮಾಡಿದ್ದೇನೆ, ಹಾಗಾಗಿ ನನಗೆ ಸಿಎಂ ಕೊಡಬೇಕು ಅಂತ ಹೇಳಿ ಡಿಕೆಶಿ ಪಟ್ಟನ್ನ ಹಿಡಿದಿದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಆಲ್ಮೋಸ್ಟ್ 40 ನಿಮಿಷಗಳ ಕಾಲ ಮಾತನಾಡುವಂತಹ ಸಂದರ್ಭದಲ್ಲಿ ಈ ವಿಚಾರವನ್ನೇ ಹೇಳಿದ್ದಾರೆ ಡಿಕೆಶಿ. ಇದು ಡಿಕೆಶಿ ವಾದ. ಆದ್ರೆ ಸಿದ್ದರಾಮಯ್ಯ ಅವರು ಕೂಡ ಸುಮ್ಮನೆ ಕೂತಿಲ್ಲ. ನನಗೆ ಸಿಎಂ ಪಟ್ಟಾಭಿಷೇಕ ಆಗ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಈಗಾಗಲೇ ಹಠವನ್ನ ಹಿಡಿದಿದ್ದಾರೆ. ಯಾಕೆ, ಏನೇನು ವಿಚಾರಗಳು ಅನ್ನೋದನ್ನು ಕೂಡ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಹೇಳ್ಕೊಂಡಿದ್ದಾರೆ. ಬಹುತೇಕ ಶಾಸಕರು ನನ್ನ ಪರ ಇದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದು, ರಾಹುಲ್ ಗಾಂಧಿ ಹೇಳಿದಂತೆ ಶಾಸಕರ ನಿರ್ಧಾರವನ್ನ ಪ್ರಕಟಿಸಿ ಅಂತ ಸಿದ್ದರಾಮಯ್ಯ ಹಠ ಹಿಡಿದಿದ್ದಾರೆ. ಶಾಸಕರು ಯಾರಿಗೆ ಬೆಂಬಲ ಕೊಟ್ಟಿದ್ದಾರೆ, ಯಾರ ಪರವಾಗಿ ಶಾಸಕರ ಒಲವಿದೆ, ಅದನ್ನ ನೀವು ಹೇಳಿ, ಪ್ರಕಟಿಸಿ. ರಾಹುಲ್ ಗಾಂಧಿ ಹೇಳಿದ್ರಲ್ಲ ಶಾಸಕರ ನಿರ್ಧಾರ ಅಂತಿಮ ಅಂತ, ಅದನ್ನೇ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಖರ್ಗೆ ಸಭೆ ಬಳಿಕವೂ ಸಿದ್ದರಾಮಯ್ಯ ಅವರಂತೂ ಮ್ಯಾರಥಾನ್ ಓಡಾಟವನ್ನ ಮಾಡಿದ್ರು. ಆಲ್ಮೋಸ್ಟ್ 1.5 ಗಂಟೆಗಳ ಕಾಲ ಖರ್ಗೆ ಅವರ ಜೊತೆ ಮಾತನಾಡಿದ್ರು ಸಿದ್ದರಾಮಯ್ಯ. ಆ ನಂತರ ಅಲ್ಲಿಂದ ಬಂದ ಬಳಿಕ ಅವರು ರಣದೀಪ್ ಸುರ್ಜೇವಾಲಾ, ವೇಣುಗೋಪಾಲ್ ಅವರ ಜೊತೆಗೆ ಸಭೆಯನ್ನ ಮಾಡಿದ್ರು. ಸಿಎಂ ಪಟ್ಟ ಬೇಕೇ ಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರ ಹಠಕ್ಕೆ ಸಂಬಂಧಪಟ್ಟಾಗಿ ಏನು ಪಟ್ಟನ್ನ ಹಿಡಿದಿದ್ದಾರೆ ಅನ್ನೋದ್ರ ಒಂದಷ್ಟು ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಡಿಕೆ ಶಿವಕುಮಾರ್ ಅವ್ರನ್ನ ಯಾವುದೇ ಕಾರಣಕ್ಕೂ ಸಿಎಂ ಮಾಡಬಾರ್ದು, ಯಾಕಂದ್ರೆ ಅತಿ ಹೆಚ್ಚು ಶಾಸಕರ ಬೆಂಬಲ ಇರೋದು ನನಗೆ, ಹಾಗಾಗಿ ನನ್ನನ್ನೇ ಸಿಎಂ ಮಾಡಿ, ರಾಹುಲ್ ಗಾಂಧಿ ಕೂಡ ಶಾಸಕರ ನಿರ್ಧಾರವನ್ನ ಪ್ರಕಟಿಸಿ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಾಸಕರ ಬೆಂಬಲ ಇರೋದು ನನಗೇನೆ, ಶಾಸಕರ ನಿರ್ಧಾರ ಏನಿದೆಯಲ್ಲ ಅದರಂತೆ ನೀವು ನಡ್ಕೊಳ್ಳಿ, ಬೆಂಬಲದ ಆಧಾರದ ಮೇಲೆನೆ ನೀವು ಸಿಎಂ ಸ್ಥಾನವನ್ನ ಕೊಡ್ಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಪಟ್ಟನ್ನ ಹಿಡಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಇಬ್ಬರ ನಡುವೆ ಹಗ್ಗ ಜಗ್ಗಾಟದಲ್ಲಿ ಯಾರನ್ನ ಆಯ್ಕೆ ಮಾಡಲಾಗತ್ತೆ ಅನ್ನುವಂಥ ಪ್ರಶ್ನೆಗೆ ಇಲ್ಲೂ ಕೂಡ ಉತ್ತರ ಸಿಕ್ಕಿಲ್ಲ. ಇನ್ನು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಈ ಕುರ್ಚಿ ಗುದ್ದಾಟದಲ್ಲಿ ಖರ್ಗೆಗೆ ಟೆನ್ಷನ್ ಉಂಟಾಗಿದೆ. ಎಐಸಿಸಿ ಅಧ್ಯಕ್ಷರಾಗಿರೋದ್ರಿಂದ ಖರ್ಗೆಯೇ ಇಲ್ಲಿ ನಿರ್ಧಾರವನ್ನ ಮಾಡಬೇಕು.
ಸಿಎಂ ಯಾರು ಅಂತ ನೀವೇ ಆಯ್ಕೆ ಮಾಡಿ ಖರ್ಗೆಜಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು. ಈಗ ಎಲ್ಲಾ ಜವಾಬ್ದಾರಿ ಖರ್ಗೆ ಅವರ ಹೆಗಲಿಗೆ ಹೊರಿಸಿದ್ದಾರೆ ರಾಹುಲ್ ಗಾಂಧಿ. ನಿಮ್ಮ ರಾಜ್ಯ ನಿಮ್ಮದೇ ತವರು, ನಿಮ್ಗೆ ಎಲ್ಲಾ ವಿಚಾರಗಳು ಗೊತ್ತಿರುತ್ತೆ, ಜನರ ನಾಡಿ ಮಿಡಿತ ನಿಮ್ಗೆ ಏನು ಅಂತ ಚೆನ್ನಾಗಿ ತಿಳಿದಿರುತ್ತೆ, ಹಾಗಾಗಿ ನೀವೇ ತೀರ್ಮಾನ ಮಾಡಿ ಅಂತ ಹೇಳಿ ರಾಹುಲ್ ಗಾಂಧಿ ಸಂದೇಶವನ್ನ ಕಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಮುಖಾಮುಖಿಯಾಗಿ ಕೂರಿಸಲು ಮಲ್ಲಿಕಾರ್ಜುನ ಖರ್ಗೆ ಅವರು ನಿರ್ಧಾರವನ್ನ ಮಾಡಿದ್ದಾರೆ. ಹಾಗಾಗಿ ಇರುವಂತಹ ಕುತೂಹಲ ನಿರೀಕ್ಷೆ ಇವತ್ತೇ ಫೈನಲ್ ಆಗತ್ತಾ ಕರ್ನಾಟಕ ಸಿಎಂ ಆಯ್ಕೆ ಅನ್ನುವಂಥದ್ದು. ಆ ಕಸರತ್ತಿಗೆ ಫುಲ್ ಸ್ಟಾಪ್ ಬೀಳತ್ತಾ ಅನ್ನುವಂತಹ ಪ್ರಶ್ನೆಯೂ ಇದೆ. ಕಳೆದ 4 ದಿನಗಳಿಂದ ಈ ಹಗ್ಗ ಜಗ್ಗಾಟ ನಡೆದಿದೆ. ಜನ ಅಂತೂ ರೋಸ್ ಹೋಗಿದ್ದಾರೆ, ಇದೇನು ಬಿಜೆಪಿ ಇರ್ತವರ ಇವರು ಮಾಡ್ತಿದಾರಲ್ಲ ಅಂತ ಹೇಳಿ. ಇನ್ನು ಖರ್ಗೆಗೆ ಯಾಕೆ ಟೆನ್ಷನ್ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನೂ ಒಪ್ತಾ ಇಲ್ಲ, ಡಿಕೆಶಿನೂ ಬಿಡ್ತಾ ಇಲ್ಲ. ಖರ್ಗೆ ಸಿಎಂ ಆದ್ರೆ ಇಬ್ಬರು ಸುಮ್ನಾಗಬಹುದು ಅನ್ನುವಂತಹ ಲೆಕ್ಕಾಚಾರ ಈಗ. ಹಾಗಾಗಿ ಖರ್ಗೆ ಹೆಗಲಿಗೆ ಹಾಕಿದ್ದಾರೆ ರಾಹುಲ್ ಗಾಂಧಿ ಅವರು. ನಿಮ್ಗೆ ಗೊತ್ತಿದೆ, ನೀವೇ ಇದರ ಬಗ್ಗೆ ಒಂದು ಸೊಲ್ಯೂಷನ್ ಅನ್ನ ಕಂಡು ಹಿಡೀರಿ ಅಂತ. ಇನ್ನು ಸೋನಿಯಾ ಗಾಂಧಿ ಕೂಡ ಮಧ್ಯಪ್ರವೇಶವನ್ನ ಮಾಡ್ತಾ ಇಲ್ಲ ಈ ವಿಚಾರದಲ್ಲಿ. ಹೀಗಾಗಿಯೇ ಸಿದ್ದರಾಮಯ್ಯ ಡಿಕೆಶಿ ಅವರನ್ನ ಮುಖಾಮುಖಿ ಕೂರಿಸಿ ಇವತ್ತು ಒಂದು ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಆ ತೀರ್ಮಾನ ಏನಾಗುತ್ತೆ, ಯಾರ ಪರವಾಗಿರುತ್ತೆ ನೋಡ್ಬೇಕು. ಸಿದ್ದರಾಮಯ್ಯ ಅವರಿಗೆ ಸಿಎಂ ಪಟ್ಟ ಕೊಡದಿದ್ರೆ ಏನು ಆಗಬಹುದು, ಪಕ್ಷಕ್ಕೆ ಸಂಕಷ್ಟ ಉಂಟಾಗತ್ತಾ, ಹೀಗೆ ನೂರಾರು ಪ್ರಶ್ನೆಗಳನ್ನು ಆಲ್ರೆಡಿ ಸಿದ್ದರಾಮಯ್ಯ ಅವರೇ ಇಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ, ವೇಣುಗೋಪಾಲ್ ಅವರ ಮುಂದೆ, ರಣದೀಪ್ ಸುರ್ಜೇವಾಲಾ ಅವರ ಮುಂದೆ. ಸಿಎಂ ಆಗದಿದ್ರೆ ಸಂಪುಟದಲ್ಲಿ ಸಚಿವರಂತೂ ಆಗಲ್ಲ ಸಿದ್ದರಾಮಯ್ಯ ಅವರು, ಯಾಕಂದ್ರೆ ಅವರು ಈಗಾಗಲೇ ಹಿರಿಯ ನಾಯಕರು. ಇನ್ನು ಸಿಎಂಗಿಂತ ದೊಡ್ಡ ಹುದ್ದೆ ಬೇರೆ ಇಲ್ಲ, ಬೇರೆ ಯಾವ ಹುದ್ದೆ ಕೊಟ್ಟರು ಸಿಎಂ ಪಟ್ಟಕ್ಕಿಂತ ದೊಡ್ಡದಲ್ಲ. ಹೀಗಾಗಿ ಕೇಂದ್ರದಲ್ಲಿ ಸ್ಥಾನಮಾನ ನೀಡಲು ಸರ್ಕಾರ ಕಾಂಗ್ರೆಸ್ದಿಲ್ಲ. ಈಗಾಗಲೇ ಅಲ್ಲೇ NDA ಸರ್ಕಾರ ಇರುವಂತದ್ದು, ಬಿಜೆಪಿ ಸರ್ಕಾರ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಯಾವುದೇ ರೀತಿಯಾದಂತಹ ಆಪ್ಷನ್ ಇಲ್ಲ. ಅಘೋಷಿತ ರಾಜಕೀಯ ನಿವೃತ್ತಿ ಅಂತಾನೆ ಸಂದೇಶ ರವಾನೆಯಾಗುವಂತಹ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ನಂಬಿ ಬೆಂಬಲಿಸಿದಂತಹ ಅಹಿಂದ ಮತ ವಿಭಜನೆಯ ಭಯವೂ ಇದೆ. ಸಿದ್ದರಾಮಯ್ಯ ಅವರಿಗೆ ಪಟ್ಟ ಕೊಡದಿದ್ರೆ ಏನೇನು ಆಗಬಹುದು ಬೆಳವಣಿಗೆಗಳು, ಪರಿಣಾಮ ಅಂತ ನೋಡೋದಾದ್ರೆ, ಸಿಎಂ ಪಟ್ಟ ಕೊಡದಿದ್ರೆ ಬೇರೆ ಯಾವ ಸ್ಥಾನಮಾನವೂ ಸಿದ್ದರಾಮಯ್ಯ ಅವರಿಗೆ ನಿರರ್ಥಕ ಅಂತಾನೆ ಹೇಳಲಾಗ್ತಾ ಇದ್ದು. ಸಿಎಂ ಪಟ್ಟ ಕೊಡದಿದ್ರೆ ಅವರು ಅಘೋಷಿತವಾಗಿ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದ ಹಾಗೆ. ಯಾಕಂದ್ರೆ ಆಲ್ರೆಡಿ ಅವರು ಹೇಳ್ಕೊಂಡಿದ್ದಾರೆ ಚುನಾವಣೆಯ ಸಂದರ್ಭದಲ್ಲಿ, ನಾನು ಇದು ಕೊನೆಯ ಚುನಾವಣೆಯನ್ನ ಎದುರಿಸ್ತಾ ಇದ್ದೀನಿ, ನನ್ನ ಕೊನೆಯ ಚುನಾವಣೆ ಅಂತ ಹೇಳಿ. ಇನ್ನು ಎಷ್ಟೇ ಪಕ್ಷ ಸಂಘಟನೆ ಮಾಡಿದ್ರು ಬೆಂಬಲ ಸಿಗೋದು ಕಷ್ಟ. ಸಿದ್ದುಗೆ ಸ್ಥಾನಮಾನ ಇಲ್ಲ ಅಂತ ಹೇಳಿದ್ಮೇಲೆ ಯಾಕೆ ಬೆಂಬಲಿಸಬೇಕು ಅನ್ನುವಂತಹ ಚಿಂತನೆಯು ಅನೇಕ ಸಮುದಾಯಗಳು ಮಾಡುವಂತಹ ಸಾಧ್ಯತೆ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಬಿಜೆಪಿಯಲ್ಲಿ BS ಯಡಿಯೂರಪ್ಪ ಅವರಿಗೆ ಆದಂತಹ ಸ್ಥಿತಿ ಇದೆಯಲ್ಲ, ಇದನ್ನು ಯಾರು ಕೂಡ ಜನ ಮರೆತಿಲ್ಲ. ಅಂತಹದ್ದೇ ಸ್ಥಿತಿ ಸಿದ್ದರಾಮಯ್ಯ ಅವರಿಗೆ ಎದುರಾಗುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಅವರ ಮುಖ ತೋರಿಸಿ ಮತ ಪಡೆದು ಕೈ ಬಿಟ್ರು ಅನ್ನುವಂತಹ ಸಂದೇಶ ರವಾನೆಯಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಹಿಂದ ಮತಗಳು ಸಂಪೂರ್ಣವಾಗಿ ಇಲ್ಲಿ ವಿಭಜನೆ ಆಗುವಂತಹ ಭಯ ಕೂಡ ಇದೆ. ಬಹುತೇಕ ಶಾಸಕರಿಂದಲೂ ಅಸಹಕಾರದ ನಡೆ ಇರಬಹುದು, ಅಸಹಕಾರ ಕೊಡುವ ಚಾನ್ಸಸ್ ಇದೆ ಅನ್ನುವಂತಹ ಭಯವೂ ಕೂಡ ಕಾಂಗ್ರೆಸ್ಗೆ ಇದೆ. ಇನ್ನು ಪಟ್ಟ ಕೊಡದಿದ್ರೆ ಸುಮ್ಮನೆ ಕೂರುವಂತಹ ಜಾಯಮಾನ ಅಂತೂ ಸಿದ್ದರಾಮಯ್ಯದ್ದು ಅಲ್ಲ. ಸಿದ್ದು ನಿರ್ಲಕ್ಷಿಸಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿಗೆ ಲಾಭ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಇದು ಸಿದ್ದರಾಮಯ್ಯ ಅವರಿಗೆ ಸ್ಥಾನ ಕೊಡದಿದ್ರೆ, ಸಿಎಂ ಮಾಡದಿದ್ರೆ ಏನು ಅನ್ನೋದು. ಇನ್ನು ಅದೇ ರೀತಿಯಾಗಿ DK ಶಿವಕುಮಾರ್ಗೆ ಸಿಎಂ ಪಟ್ಟ ಕೊಡದಿದ್ರೆ ಏನಾಗಲಿದೆ ಅದನ್ನ ಮಾಹಿತಿಯನ್ನ ನಾವು ಕೊಡ್ತಾ ಹೋಗ್ತೀವಿ. ಮಧ್ಯಪ್ರದೇಶದಂತಹ ಸ್ಥಿತಿ ಕರ್ನಾಟಕದಲ್ಲೂ ಎದುರಾಗತ್ತಾ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅದೇ ರೀತಿಯಾಗಿ ರಾಜಸ್ಥಾನದಲ್ಲಿ ಪೈಲಟ್ ರೀತಿ DKಶಿ ಕೂಡ ವರ್ತನೆಯನ್ನ ಮಾಡ್ತಾರಾ? ಸಿಎಂ ಪಟ್ಟ ಸಿಗದಿದ್ರೆ ಅವರು ನೇರವಾಗಿ ಅವ್ರು ಹೇಳಿದ್ದಾರೆ, ನಾನಂತೂ ಪಕ್ಷನಿಷ್ಠನಾಗಿಯೇ ಇರ್ತೀನಿ, ಬಂಡಾಯ ಏಳಲ್ಲ ಅಂತ ಹೇಳಿ. ಆದ್ರೆ ಏನಾಗಿದೆ ರಾಜಸ್ಥಾನದಲ್ಲಿ? ಭಾರಿ ಬಹುಮತ ಇದ್ರೂ ಕಾಂಗ್ರೆಸ್ಗೆ ಸಂಕಷ್ಟ ಎದುರಾಗತ್ತಾ? ಎಲ್ಲವನ್ನ ಪಕ್ಷಕ್ಕಾಗಿ ಧಾರೆ ಎರೆದ್ರೂ ಕೂಡ ಅನುಪಯುಕ್ತ ಅನ್ನುವಂತಹ ಸಂದೇಶ ರವಾನೆಯಾಗುವಂತಹ ಸಾಧ್ಯತೆ ಇದೆ. ಲೋಕಸಭೆ ಚುನಾವಣೆ ವೇಳೆ ತಟಸ್ಥರಾಗ್ತಾರಾ DK ಶಿವಕುಮಾರ್? ಈಗ 135 ಕ್ಷೇತ್ರಗಳು ವಿಧಾನಸಭೆಯಲ್ಲಿ ಆಲ್ರೆಡಿ ಈಗ ತಾವು ಭರ್ಜರಿ ಬಹುಮತವನ್ನ ಸಾಧಿಸಿದ್ದಾರೆ. ಬಟ್ ಒಂದು ವೇಳೆ ಈಗ ಅವರಿಗೆ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಏನ್ ಕತೆ? DKಶಿಗೆ ಪಟ್ಟ ಕೊಡದಿದ್ರೆ ಏನೆಲ್ಲ ಪರಿಣಾಮಗಳು ಆಗಬಹುದು ಅನ್ನೋದನ್ನ ನಾವು ನೋಡೋದಾದ್ರೆ, ಪಕ್ಷ ನಿಷ್ಠೆಗೆನೆ ಬೆಲೆ ಇಲ್ಲ. ತ್ಯಾಗ ಮಾಡಿದ್ರು, ಪಕ್ಷಕ್ಕಾಗಿ ದುಡಿದ್ರು, ಹಗಲಿರುಳು ಶ್ರಮವನ್ನ ವಹಿಸಿದ್ರು ಅಂತ ಹೇಳಿ ತಟಸ್ಥರಾಗುವ ಸಾಧ್ಯತೆ. ಮಧ್ಯಪ್ರದೇಶದಲ್ಲಿ ಆದಂತೆ ಅಧಿಕಾರವನ್ನ ಕಳೆದುಕೊಳ್ಳುವಂತಹ ಎಲ್ಲಾ ರೀತಿಯ ಚಾನ್ಸಸ್ ಇದೆ. ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ ರೀತಿ ವರ್ತನೆಯನ್ನ ಮಾಡಬಹುದು. BBMP ಚುನಾವಣೆಯಲ್ಲಿ ಹಿನ್ನಡೆಗೆ ಇದು ಕಾರಣ ಆಗಬಹುದು. ಲೋಕಸಭೆ ಚುನಾವಣೆಯ ವೇಳೆ
ಡಿ.ಕೆ. ಶಿವಕುಮಾರ್ ಅವರು ಈಗಿನಷ್ಟು ಆಕ್ಟಿವ್ ಆಗದೆ ಮೌನಕ್ಕೆ ಶರಣಾಗುವಂತಹ ಚಾನ್ಸಸ್ ಕೂಡ ಇದೆ. ಯುವ ಜನಾಂಗ ಇದೆಯಲ್ಲ, ಅದು ಪಕ್ಷದಿಂದ ದೂರವಾಗುವಂತಹ ಎಲ್ಲಾ ಲೆಕ್ಕಾಚಾರಗಳು ಕಾಣಿಸ್ತಿದೆ. ಒಕ್ಕಲಿಗ ಮತದಾರರು ಕಾಂಗ್ರೆಸ್ನಿಂದ ದೂರ ಆಗಬಹುದು. ಈ ಸಲ ಕೈ ಹಿಡಿದಿದ್ದು ಅವರು ಲಿಂಗಾಯತ ಸಮುದಾಯದವರು. ಹೀಗೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ಮತ್ತೆ ಮನ್ನಣೆ ಸಿಗುವಂತಹ ಚಾನ್ಸಸ್ ಕೂಡ ಇದೆ. ಬೆಂಬಲಿತ ಶಾಸಕರು ಕೂಡ ಆಗ ಅಸಹಕಾರವನ್ನ ತೋರಬಹುದು. ಪಕ್ಷನಿಷ್ಠೆ ತ್ಯಾಗಕ್ಕೆ ಬೆಲೆ ಇಲ್ಲ ಅನ್ನುವ ಸಂದೇಶ ರವಾನೆಯಾಗುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಅದನ್ನೇ ಡಿ.ಕೆ. ಶಿವಕುಮಾರ್ ಹೇಳ್ತಾ ಬರೋದು. ಈಗ ಸಿದ್ದರಾಮಯ್ಯ ಡಿ.ಕೆ. ಶಿವರ ಮಧ್ಯೆ ಯಾರಿಗೆ ಸಿಎಂ ಕೊಡಬೇಕು, ಯಾರು ಸಿಎಂ ಆಗಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಒಂದು ಸರಿಯಾದಂತಹ ನಿರ್ಧಾರ ಬಂದಿಲ್ಲ ಕಾಂಗ್ರೆಸ್ನಿಂದ. ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ ಸೋನಿಯಾ ಗಾಂಧಿ. ಇದನ್ನ ಖರ್ಗೆ ಹೆಗಲಿಗೆ ಹಾಕಿದ್ದಾರೆ ರಾಗ. ಆಲ್ರೆಡಿ ಸೋನಿಯಾ ಗಾಂಧಿ ಅವರು ಕೂಡ ಈಗ ಖರ್ಗೆ ಅವರೇ ನೀವೇ ಇದರ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಇನ್ನು ಪಕ್ಷದ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ನಿರ್ಧಾರ ಮಾಡ್ತಾರಾ, ಒಬ್ಬರಿಗೆ ಪಟ್ಟ ಕೊಟ್ಟು ಮತ್ತೊಬ್ಬರಿಗೆ ಮನವೊಲಿಸ್ತಾರ ಖರ್ಗೆ ಅವರು? 4 ದಿನದಿಂದ ಇದೇ ಪ್ರಯತ್ನ ಮಾಡ್ತಿದ್ದಾರೆ, ಬಟ್ ಯಾರು ಕೂಡ ಬಗ್ತಾ ಇಲ್ಲ. ಸಿದ್ದರಾಮಯ್ಯ ಅವರನ್ನು ಪಕ್ಷ ಕೈ ಬಿಡುವಂತಿಲ್ಲ, ಡಿ.ಕೆ. ಶಿವಕುಮಾರ್ ಅವರನ್ನು ನಿರ್ಲಕ್ಷಿಸುವಂತಿಲ್ಲ. ಇಬ್ಬರಿಗೂ ಕೂಡ ಸಮಾಧಾನ ಆಗುವಂತೆ ಏನ್ ಮಾಡಬೇಕು ಅನ್ನುವಂತಹ ಕುತೂಹಲ ಜನರಲ್ಲಿದೆ. ಏನ್ ಮಾಡಬಹುದು ಅನ್ನುವಂತಹ ಕುತೂಹಲ ಇದೆ. ಆದ್ರೆ ಆ ಪ್ರಶ್ನೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಉತ್ತರವನ್ನ ಕಂಡುಕೊಳ್ತಾರೆ, ಏನು ಪರಿಹಾರವನ್ನ ಕಂಡುಕೊಳ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗಿದೆ. ಹಾಗಾದ್ರೆ ಖರ್ಗೆ ಅವರ ಮುಂದೆ ಇರುವಂತಹ ಪರಿಹಾರ ಏನು ಅಂತ ನೋಡೋದಾದ್ರೆ, ಲೋಕಸಭೆ ಚುನಾವಣೆಯವರಿಗೂ ಸಿದ್ದರಾಮಯ್ಯ ಅವರಿಗೆ ಪಟ್ಟವನ್ನ ಕೊಡಬೇಕು. ಆದ್ರೆ ಡಿ.ಕೆ. ಶಿವ ಒಪ್ತಾ ಇಲ್ಲ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಡಿ.ಕೆ. ಶಿವಕುಮಾರ್ಗೆ ಕೇಳಿದ ಖಾತೆನ ಕೊಡೋದು, ಡಿಸಿಎಂ ಆಗಿರ್ಬೋದು ಅಥವಾ ಪ್ರಬಲ ಖಾತೆಗಳಾಗಿರ್ಬೋದು, ಇದೆಲ್ಲ ಕೊಡೋದು. ಡಿ.ಕೆ. ಶಿ ಯಾರ್ಯಾರಿಗೆ ಹೇಳ್ತಾರಲ್ಲ ಅವರಿಗೆ ಡಿ.ಕೆ. ಶಿ ಹೇಳಿದ ಖಾತೆಯನ್ನೇ ಹಂಚಿಕೆ ಮಾಡೋದು. ಖಾತೆ ಬೇಡ ಅಂದ್ರು ಡಿ.ಕೆ. ಶಿ ಹೇಳಿದಂತಹ ಕೆಲಸಗಳು ಆಗ್ಬೇಕು, ಅದೇ ರೀತಿಯಾಗಿ ನೋಡ್ಕೊಳ್ಳೋದು. ಲೋಕಸಭೆ ಚುನಾವಣೆಗೆ ಡಿ.ಕೆ. ಶಿ ಸಿದ್ದರಾಮಯ್ಯ ಒಟ್ಟಾಗಿ ಕೆಲಸ ಮಾಡಿಕೊಳ್ಬೇಕು. ಆ ರೀತಿಯಾಗಿ ಕೆಲಸ ಮಾಡುವಂತಹ ಒಂದು ಪರಿಹಾರವನ್ನ ಕಂಡುಕೊಳ್ಬೇಕು. ಲೋಕಸಭೆ ಚುನಾವಣೆ ನಂತರ ಸಿದ್ದುಗೆ ಗೌರವಯುತ ವಿದಾಯವನ್ನ ಕೋರುವುದು. ಸಿದ್ದರಾಮಯ್ಯ ಅವರೇ ಡಿ.ಕೆ. ಶಿಗೆ ಪಟ್ಟ ಬಿಟ್ಟು ಕೊಡಬೇಕು. ಉಭಯ ನಾಯಕರ ಬೆಂಬಲಿಗರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ಯಾರು ಯಾರ ಮೇಲೂ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಮಾತಾಡಬಾರ್ದು. ಯಾವುದೇ ಕಾರಣಕ್ಕೂ 5 ವರ್ಷ ಆಡಳಿತಕ್ಕೆ ತೊಂದರೆ ಆಗಬಾರದು ಅನ್ನುವಂತಹ ಪರಿಹಾರವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಕಂಡುಕೊಳ್ಬೇಕು. ಈಗ ಇದೆಲ್ಲ ಸಿಎಂ ಸ್ಥಾನಕ್ಕಾಗಿ ಹಗ್ಗ ಜಗ್ಗಾಟ ಆದ್ರೆ ಇನ್ನೊಂದು ಕಡೆ ಬಿಜೆಪಿ ಕತೆ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಬಹುಮತವನ್ನ ಪಡೆದ್ರು ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಪಟ್ಟದ ಫೈಟ್ ನಡೀತಾನೆ ಇದೆ. ಇದರ ಲಾಭವನ್ನ ಬಿಜೆಪಿ ಪಡೆದುಕೊಳ್ಳುತ್ತಾ, ಯಾವ ರೀತಿಯಾಗಿ ಪಡೆದುಕೊಳ್ಳುತ್ತೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿಯ ಈ ಕುರ್ಚಿ ಗುದ್ದಾಟ ಇದೆಯಲ್ಲ, ಇದು ಬಿಜೆಪಿ ಮತ್ತು ಜೆಡಿಎಸ್ಗೆ ಲಾಭ ಆಗುತ್ತೆ. ಲಾಭ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಯಾಕಂದ್ರೆ ಸೈಲೆಂಟ್ ಆಗಿಯೇ ಇಬ್ಬರ ಕಿತ್ತಾಟದ ಲಾಭ ಪಡೆಯುವಂತಹ ಪ್ಲಾನ್ ಅನ್ನ ಈಗ ಎರಡು ಪಕ್ಷಗಳು ಮಾಡ್ತಾ ಇರೋದು. ಲಾಭ ಪಡೆಯುವ ತಂತ್ರ ಹೇಗೆ ಅಂತ ನೋಡೋದಾದ್ರೆ, ಇಬ್ಬರ ಗುದ್ದಾಟ ಇನ್ನೂ ಮುಂದುವರಿಯುವಂತೆ ಬಿಡೋದು, ಸುಮ್ಮನೆ ಇದ್ದು ಬಿಡೋದು. ಈಗ ಆಲ್ರೆಡಿ ಬಿಜೆಪಿ ಜೆಡಿಎಸ್ ಅದನ್ನೇ ಮಾಡ್ತಾ ಇದೆ. ಹೆಚ್ಚು ಪ್ರತಿಕ್ರಿಯಿಸದೆ ಕಿತ್ತಾಟ ಇನ್ನೂ ಹೆಚ್ಚಾಗುವ ಹಾಗೆ ಬಿಡೋದು, ಸುಮ್ಮನಿದ್ದು ಬಿಡೋದು. ಆ ನಂತರ ಈ ವಿಚಾರವನ್ನೇ ದೊಡ್ಡ ಅಸ್ತ್ರವನ್ನಾಗಿ ಇಟ್ಕೊಳ್ಳೋದು. ಇಬ್ಬರ ಕಿತ್ತಾಟದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚೆಚ್ಚು ಪ್ರಚಾರ ಮಾಡೋದು. ಬಹುಮತ ಕೊಟ್ಟರು ಉತ್ತಮ ಆಡಳಿತ ಕೊಟ್ಟಿಲ್ಲ, ಆಡಳಿತ ಇಲ್ಲ ಅಂತ ಹೇಳಿ ಜನರ ಮುಂದೆ ಬಿಂಬಿಸೋದು. ಇಬ್ಬರ ಜಗಳದಲ್ಲಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನೋದ ರೀತಿಯಾಗಿ ಬಿಂಬಿಸೋದು. ಸಿದ್ದು ಸಿಎಂ ಆದ್ರೆ ಡಿ.ಕೆ. ಶಿಗೆ ಅನ್ಯಾಯ ಅಂತ ಹೇಳಿ ಇವರು ಬಿಂಬಿಸುವಂತಹ ಪ್ರಯತ್ನ. ಒಕ್ಕಲಿಗರು ಬೆಂಬಲಿಸಿದ್ರು ಕಾಂಗ್ರೆಸ್ಗೆ ಮನ್ನಣೆ ಕೊಟ್ಟಿಲ್ಲ ಕಾಂಗ್ರೆಸ್ ಇವರಿಗೆ ಅಂತ ಹೇಳಿ ಸಂದೇಶವನ್ನ ರವಾನಿಸೋದು. ಡಿ.ಕೆ. ಶಿ ಸಿಎಂ ಆದ್ರೆ ಸಿದ್ದರಾಮಯ್ಯ ಅವರಿಗೆ ಅವಮಾನ ಅಂತ ಹೇಳಿ ಬಿಂಬಿಸೋದು. ಮುಸ್ಲಿಮರು, ಕುರುಬರು ಸೇರಿ ಅಹಿಂದ ಸಮುದಾಯ ಕಡೆಗಣನೆಯನ್ನ ಮಾಡಲಾಗಿದೆ ಈಗ ಅಂತ ಹೇಳಿ ಬಿಂಬಿಸುವಂತಹ ಪ್ರಯತ್ನ. ಪಕ್ಷದ ವರಿಷ್ಠರ ಮಾತನ್ನು ಇವರು ಕೇಳಲ್ಲ ಅಂತ ಹೇಳಿ ಬಿಂಬಿಸೋದು. ಹೀಗೆ ಬಿಜೆಪಿ ಮತ್ತು ಜೆಡಿಎಸ್ ಇದರ ಲಾಭವನ್ನ ಈ ರೀತಿಯಾಗಿ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಆಲ್ರೆಡಿ ಈಗಾಗಲೇ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದೆ. ಜನರ ಹತ್ರನೇ ಹೇಳಿಸುವಂತಹ ಪ್ರಯತ್ನ. ಆಲ್ರೆಡಿ ಈಗ ಬಹುಮತ ಬಂದಿದೆ, ಆದ್ರೂ ಕೂಡ ಇನ್ನು ಸಿಎಂ ಯಾರು ಅಂತ ಹೇಳಿ ಆಯ್ಕೆ ಮಾಡ್ತಾ ಇಲ್ಲ. ಸಿಎಂ ಆಯ್ಕೆ ಮಾಡಬೇಕು, ಅವ್ರು ಕೊಟ್ಟಿರುವ ಗ್ಯಾರಂಟಿಗಳ ಜಾರಿ ಆಗ್ಬೇಕು ಅಂತ ಹೇಳಿ ಜನರ ಹತ್ರ ಈಗ ಹೇಳಿಸುವಂತಹ ಪ್ರಯತ್ನ ಆಲ್ರೆಡಿ ಶುರು ಮಾಡಿದ್ದಾರೆ. ಸೊ ಇದರ ಲಾಭವನ್ನ ಯಾವ ರೀತಿಯಾಗಿ ಪಡ್ಕೊಳ್ಬೇಕು ಅಂತ ಹೇಳಿ ಎರಡೂ ಪಕ್ಷಗಳು ನಿರ್ಧಾರವನ್ನ ಮಾಡಿದ ಹಾಗೆ ಕಾಣಿಸ್ತಿದೆ.
ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಕುರ್ಚಿ ಕಿತ್ತಾಟ ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ. 11 ಗಂಟೆಗೆ ಖರ್ಗೆ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮುಖಾಮುಖಿ ಸಭೆಯಲ್ಲಿ ಇವತ್ತಾದ್ರೂ ಒಂದು ಕೊನೆಯ ಪಕ್ಷ ತಾರ್ಕಿಕ ಅಂತ್ಯ ಕಾಣುತ್ತಾ? ಸಿಎಂ ಯಾರು ಅನ್ನೋದು ಗೊತ್ತಾಗುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇದೆ? ಜೊತೆಗೆ ಪರಿಣಾಮಗಳ ಬಗ್ಗೆ ವಿಶ್ಲೇಷಣೆ ಮಾಡೋದಾದ್ರೆ ಚಿದಾನಂದ ಪಟೇಲ್. ನವಿತಾ ಜೈನ್, ಇವತ್ತು ಮಧ್ಯಾಹ್ನ 12 ಗಂಟೆಗೆ ಇಬ್ಬರು ನಾಯಕರನ್ನ ಮುಖಸ್ತುತಿಯಾಗಿ ಸಮಾಲೋಚನೆ ನಡೆಸಲು ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ, ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಬುಲಾವನ್ನ ನೀಡಿರುವಂಥದ್ದು. ಇವತ್ತು 12 ಗಂಟೆಗೆ ಖರ್ಗೆ ಅವರ ರಾಜಾಜಿ ಮಾರ್ಗ್ ನಿವಾಸದಲ್ಲಿ ಪ್ರಮುಖವಾದ ಸಭೆ ನಡೀತಿರುವಂತದ್ದು. ಈ ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಹುದ್ದೆಯ ಫೈಟಿಂಗ್ಗೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ತೆರೆ ಎಳೆದಿದ್ದಾರೆ. ಮೂಲಗಳ ಪ್ರಕಾರ ಮೊದಲ ಅವಧಿ ಅಂತ ಹೇಳಿದ್ರೆ ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಕೊಡುವಂಥದ್ದು, ಎರಡನೇ ಅವಧಿ ಡಿ.ಕೆ. ಶಿವಕುಮಾರ್ಗೆ ಕೊಡ್ಲಿಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡಿರುವಂಥದ್ದು. ಆ ಮುಖಾಂತರ ಡಿ.ಕೆ. ಶಿವಕುಮಾರ್ ಅವರು ಒಪ್ಪಿದ್ರೆ ಅವರು ಡಿ.ಸಿ.ಎಂ ಆಗ್ತಾರೆ. ಜೊತೆಗೆ ಅವರು ಬಯಸಿದಂತ ಅವರಿಗೆ ಆಸಕ್ತಿ ಇರತಕ್ಕಂತ ಜಲಸಂಪನ್ಮೂಲ ಮತ್ತು ಇಂಧನ ಖಾತೆಯನ್ನು ಕೂಡ ಕೊಡ್ತಾರೆ. ಅವರು ಹೇಳಿದಂತರಿಗೆ 5 ರಿಂದ 6 ಜನರಿಗೆ ಸಚಿವ ಸ್ಥಾನವನ್ನು ಮಾಡುವುದು ಬಹುತೇಕ ನಿಚ್ಚಳ ಆಗಿರುವಂತದ್ದು. ಇವತ್ತು ಮಧ್ಯಾಹ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸಮಾಲೋಚನೆ ನಡೆಸಿದ ನಂತರ ಸೋನಿಯಾ ಗಾಂಧಿ ಅವರು ಇವತ್ತು ಮಧ್ಯಾಹ್ನ ಹಿಮಾಚಲ ಪ್ರದೇಶದಿಂದ ನವದೆಹಲಿಗೆ ಆಗಮಿಸ್ತಾರೆ. ಅವ್ರಿಗೂ ಕೂಡ ಮಾಹಿತಿಯನ್ನ ತಿಳಿಸಿ ಇವತ್ತು ಸಂಜೆ ಒಳಗಡೆ ಕರ್ನಾಟಕದ ಮುಖ್ಯಮಂತ್ರಿ ಯಾರಂತೇಳಿ ಅಧಿಕೃತವಾಗಿ ಘೋಷಣೆ ಹೊರಬಿಟ್ಟಿದೆ. ಅದನ್ನೇ ಕಾಯ್ತಾ ಇದೀವಿ ನಾವು, ಇವತ್ತಾಗತ್ತೆ, ಈ ಕ್ಷಣಕ್ಕಾಗತ್ತೆ ಅಂತ ಹೇಳಿ. ಇನ್ನೂ ಕೂಡ ಬಿಡುವಂತಹ ಈ ರೀತಿಯಾದಂತಹ ಹಗ್ಗ ಜಗ್ಗಾಟ ಕೊನೆಯಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಡಿ.ಕೆ. ಒಪ್ಕೊಳ್ಳುವಂತಹ ಸಾಧ್ಯತೆ, ಸಿದ್ದರಾಮಯ್ಯ ಒಪ್ಕೊಳ್ಳುವಂತಹ ಚಾನ್ಸಸ್ ನೀವು ಹೇಳಿದಂತಹ ಪರಿಹಾರ ಸೂತ್ರದಲ್ಲಿ ಎಷ್ಟರ ಮಟ್ಟಿಗೆ ಕಾಣಿಸ್ತಿದೆ? ನವಿತಾ ಜೈನ್, ರಾಜ್ಯದ ಜನತೆಗೆ ಇದೊಂಥರ ಐಡ್ರಾಮಾ ತರ ಕಾಣ್ತಿರುವಂತ. ಯಾಕಂತ ಹೇಳಿದ್ರೆ ಬಹಳಷ್ಟು ಬಹುಮತದಿಂದ ಕಾಂಗ್ರೆಸ್ ಆರ್ಚಿ ಕಳಿಸಿರ್ತಕ್ಕಂಥ ಜನರಿಗೂ ಕೂಡ ಇದು ಎಲ್ಲೊಂದ್ ಕಡೆ ಇರಿಟೇಟ್ ಆಗುವಂತ ಪ್ರಸಂಗ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ನನಗೆ ಮುಖ್ಯಮಂತ್ರಿ ಹುದ್ದೆ ಬೇಕೇ ಬೇಕಂತ ಪಟ್ಟು ಹಿಡಿದಿರುವಂತದ್ದು ಹೈಕಮಾಂಡ್ಗೆ ಕಗ್ಗಟ್ಟಾಗಿರುವಂತದ್ದು. ಇದಕ್ಕೂ ಮೊದಲು ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಹುದ್ದೆಯ ಹೆಸರನ್ನ ಘೋಷಣೆ ಮಾಡ್ಲಿಕ್ಕೆ ಹೈಕಮಾಂಡ್ ಎಲ್ಲಾ ತಯಾರಿಯನ್ನ ಮಾಡಿತ್ತು. ಆದ್ರೆ ಡಿ.ಕೆ. ಶಿವಕುಮಾರ್ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಪಟ್ಟು ಸಡಿಲಿಸಲ್ಲ, ನಾನು ಪಕ್ಷಾಧ್ಯಕ್ಷ, ಸಂಪ್ರದಾಯದಂತೆ ಪಕ್ಷಾಧ್ಯಕ್ಷನಿಗೆ ಮುಖ್ಯಮಂತ್ರಿ ಹುದ್ದೆ ಘೋಷಣೆ ಮಾಡಿ ಅಂತ ಹೇಳಿ ಆಗ್ರಹವನ್ನು ಮಾಡ್ತಿರುವಂತದ್ದು. ಆದ್ರೆ ಸಿದ್ದರಾಮಯ್ಯನವರು ಶಾಸಕರ ಬಲ ನನ್ನ ಪರವಾಗಿರುವಂತದ್ದು ಮತ್ತು ಅನೇಕ ಸರ್ವೆಗಳಲ್ಲಿ 44% ನನ್ನ ಪರವಾಗಿ, ಅಂದ್ರೆ ಯಾರು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂತ ಸರ್ವೆ ಮಾಡಿದ ಸಂದರ್ಭದಲ್ಲಿ 44% ನನ್ನ ಪರವಾಗಿರ್ತಕ್ಕಂಥದ್ದು. ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ಹೆಚ್ಚು ಸ್ಥಾನವನ್ನು ಗೆಲ್ಲಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ನೀವೇನಾದ್ರೂ ನನಗೇನಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಲೋಕಸಭೆ ಚುನಾವಣೆಯಲ್ಲಿ ಮತಗಳು ಚೆದರು ಹೋಗುವ ಸಾಧ್ಯತೆ ಇರ್ತಕ್ಕಂಥದ್ದು ಮತ್ತು ಶಾಸಕರ ಬಲ ಯಾರಿಗಿದೆ ಅವರನ್ನ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಅಂತೇಳಿ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ಆರಂಭದಲ್ಲಿ ಲೋಕಸಭೆ ಚುನಾವಣೆ ಮುಗಿಯುವವರೆಗೂ ಕೂಡ ಸಿದ್ದರಾಮಯ್ಯ ಇದ್ರೆ ಒಳ್ಳೇದು ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ ಆಗಿರುವಂತದ್ದು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ಮನವೊಲಿಕೆ ಕಸರತ್ತು ಮುಂದುವರಿಯುವಂತದ್ದು. ಇವತ್ತಿನ 12 ಗಂಟೆಯ ಸಭೆ ಮುಖಸ್ತುತಿಯ ಸಭೆ, ಅದು ಡಿ.ಕೆ. ಶಿವಕುಮಾರ್ ಅವರನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನವೊಲಿಸುವ ಮತ್ತು ಕಸರತ್ತಿನ ಸಭೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಈ ಸಭೆ ಬಹಳಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಮಾತನಾಡುವ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಒಂದು ಹಂತದಲ್ಲಿ ಖರ್ಗೆ ಅವರಿಗೆ ನೀವು ಮುಖ್ಯಮಂತ್ರಿ ಆಗೋದಾದ್ರೆ ನಾನು ಬಿಟ್ಕೊಡ್ತೀನಿ ಅನ್ನೋ ಮುಖಾಂತರ ಹೊಸ ದಾಳವನ್ನು ಕೂಡ ಉರುಳಿಸಿದ್ರು. ಆ ಮುಖಾಂತರ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅಥವಾ ಡಿ.ಕೆ. ಶಿವಕುಮಾರ್ ಅಲ್ಲದೆ ಮೂರನೇ ಯಾರಾದ್ರೂ ಆಗ್ಬೋದೆಂಬ ಆಲೋಚನೆಯನ್ನ ಮಾಡ್ಲಿಕ್ಕೆ ಅವಕಾಶವನ್ನು ಕೊಟ್ರು. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಶಾಸಕರ ಬಲ ಸಿದ್ದರಾಮಯ್ಯ ಪರವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಶಾಸಕರ ಬಲವನ್ನು ನೋಡ್ಕೊಂಡೆ ಮುಖ್ಯಮಂತ್ರಿ ಆಯ್ಕೆ ಮಾಡ್ಬೇಕು ಅನ್ನೋದು ಈಗ ಹೈಕಮಾಂಡ್ ಲೆಕ್ಕಾಚಾರ ಆಗಿರುವಂತದ್ದು. ಎಲ್ಲವೂ ಅಂದುಕೊಂಡಂತಾದ್ರೆ ಡಿ.ಕೆ. ಶಿವಕುಮಾರ್ ಒಪ್ಪಿದ್ರೆ ಇವತ್ತು ಸಂಜೆ ಒಳಗಡೆ ಸಿದ್ದರಾಮಯ್ಯ ಅವರ ಹೆಸರನ್ನ ಅಂತಿಮವಾಗಿ ಘೋಷಣೆ ಮಾಡುವುದು ಬಹುತೇಕ ನಿಚ್ಚಳ ಆಗಿರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಒಂದ್ ಕಡೆ ಹೀನಾಯ ಸೋಲು ಬಿಜೆಪಿಗೆ, ಹಾಗಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗತ್ತಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಅತಿ ದೊಡ್ಡ ಸ್ಟುಡಿಯೋ, ನಾನ್ ಸ್ಟಾಪ್ ಲೈವ್ ಕವರೇಜ್. ಈ ಮ್ಯಾಜಿಕ್ ವಾಲ್ ನಲ್ಲಿ ಪ್ರದೇಶವಾರು ಯಾವ ರೀತಿ ಚಿತ್ರಣ ಸದ್ಯ ಕಾಣೋಕ್ ಸಿಗ್ತಾ ಇದೆ. ಬೆಳಿಗ್ಗೆ ಟ್ರೆಂಡ್ಗಳು ಕ್ಲೋಸ್ ಕಂಟೆಸ್ಟ್ ಇದ್ರೆ ಚೇಂಜ್ ಆಗಲ್ಲ. ಕಾಂಗ್ರೆಸ್ ಅಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿದೆ. 136 ಸ್ಥಾನಗಳು. ಫಸ್ಟ್ ಅಂಡ್ ಫಾಸ್ಟ್, ನಿಖರ, ವಸ್ತುನಿಷ್ಠ, ಪಕ್ಕಾ ಲೆಕ್ಕ. ಜಿಲ್ಲೆಗಳ ಲೆಕ್ಕ ನೋಡಿ, ಧಾರವಾಡದಲ್ಲಿ 7, ಗದಗದಲ್ಲಿ 4. ಈ ಒಂದು ಚುನಾವಣೆಯಲ್ಲಿ ಗೆದ್ದವ್ರು ಯಾರು, ಬಿದ್ದವ್ರು ಯಾರು? ಬ್ಲೂ ಕಲರ್ ಅನ್ನೋದು ಹೇಗೆ ಅದು ಸ್ಪ್ರೆಡ್ ಆಗಿದೆ ಈ ಬಾರಿ ಅದು ಪ್ರತಿನಿಧಿಸುತ್ತಿದೆ. ಸಿಲಿಕಾನ್ ಸಿಟಿಯಲ್ಲಿ ಕಮಲ ಪಕ್ಷ ಮೇಲುಗೈ ಸಾಧಿಸಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಲಭ್ಯವಾಗಿರುವ ಶೇಕಡವಾರು ಮತ ಪ್ರಮಾಣ 43%. ಕರ್ನಾಟಕ ಎಲೆಕ್ಷನ್ 2023.
ಬಹುಮುಖಿ ಬದಲಾವಣೆ, ಸಮಾಜಮುಖಿ ಸಂದೇಶದೊಂದಿಗೆ ನಿಖರ, ನಿಷ್ಪಕ್ಷಪಾತ, ಹೊಸ ರೂಪ, ಹೊಸ ಹುರುಪು. ಭಾರತಕ್ಕಾಗಿ ನೆಟ್ವರ್ಕ್ 80, ಕರ್ನಾಟಕಕ್ಕೆ ನ್ಯೂಸ್ 80. ವಿಶ್ವಾಸದ ಪರಂಪರೆ ಮುಂದುವರೆಸಲು ನಾವು ಬದ್ಧ. ನಿಮ್ಮ ಪರವಾಗಿ ನಿಲ್ಲಲು ಸದಾ ಸಿದ್ಧ. ಪರವಾಗಿ ನಿಲ್ಲೋಕು ಬೇಕು ಬಲ, ವಿರುದ್ಧವಾಗಿ ನಿಲ್ಲೋಕು ಬೇಕು ಬಲ. ಎತ್ ನಿಲ್ಲೋಕೆ ಬೇಕು. ವೆಲ್ಕಮ್ ಬ್ಯಾಕ್. ಈ ಸಲದ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೋಲನ್ನ ಕಂಡಿದೆ. ಕೇವಲ 66 ಶಾಸಕರಷ್ಟೇ ಗೆಲುವನ್ನ ಸಾಧಿಸಿರುವುದು. ಈ ಹಿನ್ನೆಲೆಯಲ್ಲಿ ಸೋಲಿನ ಬೆನ್ನಲ್ಲೇ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ನಳಿನ್ ಕುಮಾರ್ ಕಟೀಲ್ ಅವರನ್ನ ಇಳಿಸಿ ಮತ್ತೊಬ್ಬರನ್ನ ನೇಮಿಸುವಂತಹ ಚರ್ಚೆ ಆಲ್ರೆಡಿ ಶುರುವಾಗಿದೆ. ಪ್ರಬಲ ಸಮುದಾಯದ ನಾಯಕರನ್ನೇ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಒಕ್ಕಲಿಗ ಹಿಂದುಳಿದ ವರ್ಗದವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡೋದಕ್ಕೆ ಚಿಂತನೆಯನ್ನ ಬಿಜೆಪಿ ಮಾಡ್ತಾ ಇದೆ. ಕಾಂಗ್ರೆಸ್ ಈಗ ಜಾತಿ ಕಾರ್ಡ್ ಅನ್ನ ಬಳಸಿದಿಲ್ಲ, ಅದಕ್ಕೆ ಪ್ರತಿಯಾಗಿ ಈಗ ಜಾತಿ ಕಾರ್ಡ್ ಬಳಕೆಗೇನೆ ತಂತ್ರವನ್ನ ಬಿಜೆಪಿ ಮಾಡಿಕೊಂಡಿದ್ದು, ಕಾಂಗ್ರೆಸ್ ನೇಮಕಗಳನ್ನ ನೋಡಿಕೊಂಡು ಇದರ ನಿರ್ಧಾರ ಆಗಲಿದೆ. ಹಾಗಾಗಿ ಬಿಜೆಪಿ ಈಗ ಯಾರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ, ಒಂದ್ ಕಡೆ ಒಕ್ಕಲಿಗರ ವಿಚಾರ, ಹಿಂದುಳಿದವರ ವಿಚಾರ, ಮತ್ತೊಂದ್ ಕಡೆ ಪ್ರತಿಪಕ್ಷ ನಾಯಕನ ಸ್ಥಾನವನ್ನ ಕೂಡ ಈಗ ಆಯ್ಕೆ ಮಾಡಬೇಕಾಗತ್ತೆ. ಹಾಗಾಗಿ ಯಾವ ಸಮುದಾಯವನ್ನ ತಾವು ಈಗ ಟಾರ್ಗೆಟ್ ಮಾಡಿಕೊಂಡು ಅಧ್ಯಕ್ಷರನ್ನ ಪ್ರತಿಪಕ್ಷ ನಾಯಕನ ಸ್ಥಾನ ಮಾಡಿದ್ರೆ ಆ ಸಮುದಾಯ ನಮ್ಮ ಕೈ ಹಿಡಿಯುತ್ತೆ ಅನ್ನುವಂತಹ ಚಿಂತನೆಯಲ್ಲಿದೆ ಬಿಜೆಪಿ. ಬಟ್ ಅದೆಲ್ಲದಕ್ಕೂ ಕೂಡ ಈಗ ಕಾದು ನೋಡುವ ತಂತ್ರಕ್ಕೆ ಶರಣಾಗ್ತಾ ಇದೆ ಬಿಜೆಪಿ. ಯಾಕಂದ್ರೆ ಕಾಂಗ್ರೆಸ್ನ ನಿರ್ಧಾರ ಏನು ಅನ್ನೋದನ್ನ ನೋಡಿಕೊಂಡು ಬಿಜೆಪಿ ನಿರ್ಧಾರವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗ ಹೀನಾಯ ಸೋಲು, ಈ ಹಿಂದೆನೆ ಬಿಜೆಪಿ ರಾಜ್ಯಾಧ್ಯಕ್ಷರ ಪಟ್ಟವನ್ನ ಅಂದ್ರೆ ಅಧ್ಯಕ್ಷನ ಕೆಳಗಿಳಿಸಬೇಕು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈ ಹಿನ್ನೆಲೆಯಲ್ಲಿ ಈಗ ಸೂಕ್ತವಾದ ಸಮಯ, ಏನು ನಿರ್ಧಾರವನ್ನ ಮಾಡ್ತಾ ಇದೆ ಬಿಜೆಪಿ, ಯಾವ ಸಮುದಾಯಕ್ಕೆ ರಾಜ್ಯಾಧ್ಯಕ್ಷ ಪಟ್ಟ, ಪ್ರತಿಪಕ್ಷ ನಾಯಕ ಸ್ಥಾನ ಕೊಡುವಂತಹ ಸಾಧ್ಯತೆ ಇದೆ? ನವಿತಾ, ಈಗಾಗಲೇ ಚುನಾವಣೆಯಲ್ಲಿ ಹೀನಾಯ ಸೋಲನ್ನ ಕಂಡಿದೆ ಬಿಜೆಪಿ. ಅದರಿಂದ ಹೊರಗಡೆ ಬಂದು ಈಗ ಮತ್ತೆ ಪುಟಿದೇಳುವಂತ ಒಂದು ಕೆಲಸವನ್ನು ಕೂಡ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾದಂತೆ ಒಂದಷ್ಟು ಬದಲಾವಣೆ ಅನಿವಾರ್ಯ ಅನ್ನುವಂಥದ್ದು ಕೂಡ ಬಿಜೆಪಿ ನಾಯಕರಿಗೆ ಮನದಟ್ಟಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಿರಬಹುದು, ಮತ್ತೆ ವಿರೋಧ ಪಕ್ಷದ ನಾಯಕರಿಗೆ ಪ್ರಬಲವಾದಂತಹ ಸಮುದಾಯದ ನಾಯಕರನ್ನು ನೇಮಕ ಮಾಡುವಂತ ನಿಟ್ಟಿನಲ್ಲೂ ಕೂಡ ಕಸರತ್ತನ್ನು ಮಾಡಿರುವಂತದ್ದು. ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ನಡುವೆ ಕಿತ್ತಾಟ ಕೂಡ ಜೋರಾಗ್ತಾ ಇದೆ. ಈ ಒಂದು ವಿಚಾರವನ್ನೇ ಒಂದು ರೀತಿ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಳ್ಳೋದ್ರ ಮುಖಾಂತರವಾಗಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯನ್ನು ಕೂಡ ಗೆಲ್ಲುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಬದಲಾವಣೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಇನ್ನು 1 ವಾರಗಳಲ್ಲಿ ಅಂದ್ರೆ ಕೇಂದ್ರದ ವೀಕ್ಷಕರ ತಂಡ ಕೂಡ ರಾಜ್ಯಕ್ಕೆ ಬರ್ತಾ ಇದೆ. ಇಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ ಬಳಿಕವಾಗಿ ವಿರೋಧ ಪಕ್ಷದ ನಾಯಕ ಯಾರಾಗಬೇಕು ಮತ್ತೆ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ನಿರ್ಧಾರ ಮಾಡುವಂತ ನಿಟ್ಟಿನಲ್ಲೂ ಕೂಡ ತಂತ್ರಗಾರಿಕೆಗೆ ಮುಂದಾಗಿರುವಂತದ್ದು. ಈಗಾಗಲೇ ಮುಖ್ಯವಾಗಿ ವಿರೋಧ ಪಕ್ಷದ ನಾಯಕರು ಎಲ್ಲ ಒಂದ್ ಕಡೆ ವೀರಶೈವ ಲಿಂಗಾಯತರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಪೂರಕವಾದಂತೆ ಮಾಜಿ ಮುಖ್ಯಮಂತ್ರಿ ಹಂಗಾಮಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರನ್ನೇ ನೇಮಕ ಮಾಡುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರು ಚಿಂತನೆಯನ್ನ ಮಾಡಿರುವಂತದ್ದು. ಈಗಾಗಲೇ ಪ್ರತಿ ಸಾರಿ ಕೂಡ ವಿರೋಧ ಪಕ್ಷದ ನಾಯಕರು ಲಿಂಗಾಯತರ ನೇಮಕ ಮಾಡುವಂತಹ ಸಂಪ್ರದಾಯ ಕೂಡ ಬಿಜೆಪಿಯಲ್ಲಿ ಇದೆ. ಹೀಗಾಗಿ ಅದೇ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರನ್ನೇ ನೇಮಕ ಮಾಡಿದ್ರೆ ಸರ್ಕಾರದಲ್ಲಿ ನಡೆಸಿದ್ದಾರೆ. ಹೀಗಾಗಿ ಎಲ್ಲ ಕೂಡ ಮಾಹಿತಿ ಇದೆ. ಮತ್ತೆ ಪ್ರತಿಪಕ್ಷ ನಾಯಕ ಮುಖ್ಯಮಂತ್ರಿಗಳನ್ನ ಏನಾದರೂ ಸಿದ್ದರಾಮಯ್ಯ ಆದ್ರೆ ಅವರನ್ನ ಎದುರಿಸುವಂತ ನಿಟ್ಟಿನಲ್ಲೂ ಕೂಡ ಶಕ್ತಿ ಸಾಮರ್ಥ್ಯ ಕೂಡ ಬಸವರಾಜ ಬೊಮ್ಮಾಯಿ ಅವರಿಗೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಲೆಕ್ಕಾಚಾರ ಹಾಕಲಾಗಿರುವಂತದ್ದು. ಅದ್ರ ಜೊತೆಗೆ ರಾಜ್ಯಾಧ್ಯಕ್ಷ ಬದಲಾವಣೆ ಈಗಾಗಲೇ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಚುನಾವಣೆ ಕೂಡ ಆಗಿದೆ. ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಈ ನಾಯಕ ಕೂಡ ಸೋಲಾಗಿದೆ. ಈ ಹಿಂದೆ ಅವರನ್ನ ಬದಲಾವಣೆ ಮಾಡಬೇಕನ್ನುವಂತ ಚರ್ಚೆ ಕೂಡ ಇತ್ತು. ಈಗ ಅವರ ಅವಧಿ ಕೂಡ ಮುಗಿದಿದೆ, 1 ವರ್ಷ ಎಕ್ಸ್ಟೆಂಡ್ ಕೂಡ ಮಾಡಿದ್ರು. ಈಗ ಅವರನ್ನ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಬದಲಾವಣೆ ಮಾಡಿ ಒಕ್ಕಲಿಗರಿಗೆ ಒಂದ್ ರೀತಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡುವಂತ ನಿಟ್ಟಿನಲ್ಲಿ ಅಂದ್ರೆ ಒಕ್ಕಲಿಗರಲ್ಲಿ ಪ್ರಮುಖವಾಗಿ ಹೆಸರು ಕೇಳಿ ಬರ್ತಾ ಇರುವಂತದ್ದು ಒಂದ್ ಕಡೆ ಸಿಟಿ ರವಿ ಆಗಿರಬಹುದು, ಮತ್ತೊಂದ್ ಕಡೆ ಶೋಭಾ ಕರಂದ್ಲಾಜೆ ಅವರು. ಇವರಿಬ್ರು ಕೂಡ ಒಕ್ಕಲಿಗ ಸಮುದಾಯ ಪ್ರಬಲ ನಾಯಕರಾಗಿದ್ದಾರೆ. ಹೀಗಾಗಿ ಇವರಿಬ್ಬರಲ್ಲಿ ಒಬ್ಬರಿಗೆ ಕೊಡುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಿರುವಂತದ್ದು. ಇದ್ರ ಜೊತೆಗೆ ಒಕ್ಕಲಿಗರ ಹೊರತುಪಡಿಸಿ
ಹಿಂದುಳಿದ ವರ್ಗದ ನಾಯಕ ಅಂದ್ರೆ ಹಿಂದುಳಿದ ವರ್ಗಕ್ಕೂ ಪ್ರಮುಖವಾಗಿ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಹಿಂದುಳಿದ ವರ್ಗದ ನಾಯಕರಾಗಿದ್ದಾರೆ. ಹೀಗಾಗಿ ಅವರಿಗೆ ಒಂದು ರೀತಿ ಪ್ರತಿಯಾಗಿ ಹಿಂದುಳಿದ ವರ್ಗದ ನಾಯಕರಾಗಿರ್ತಕ್ಕಂಥ ಬಿಜೆಪಿಯಲ್ಲಿ ಸುನೀಲ್ ಕುಮಾರ್ ಕೊಡುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ಒಂದಷ್ಟು ಚಿಂತನೆಯನ್ನು ಮಾಡಿರುವಂತದ್ದು. ಅದೇನೇ ಇದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಅಂದ್ರೆ ಏನು ರಾಜ್ಯಾಧ್ಯಕ್ಷರಾಗಿರಬಹುದು ಮತ್ತೆ ಪ್ರಮುಖವಾಗಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಲೆಕ್ಕಾಚಾರದ ಆಧಾರದ ಮೇಲೆನೆ ಪ್ರಬಲ ಸಮುದಾಯಗಳಿಗೆ ಒಂದು ರೀತಿ ಸ್ಥಾನಮಾನವನ್ನು ಕೊಡೋದ್ರ ಮುಖಾಂತರ ಅಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನಮಾನ ಆಗಿರಬಹುದು ಮತ್ತೆ ವಿರೋಧ ಪಕ್ಷ ಸ್ಥಾನವನ್ನು ಕೊಡೋದ್ರ ಮುಖಾಂತರವಾಗಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಪ್ರಬಲ ಸಮುದಾಯಗಳ ಮುಖಾಂತರವಾಗಿ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಎರಡೂ ಸ್ಥಾನಗಳಿಗೂ ಕೂಡ ಒಂದು ರೀತಿ ಪ್ರಬಲ ನಾಯಕರನ್ನು ನೇಮಕ ಮಾಡುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿಯಲ್ಲಿ ಚಿಂತನೆಯನ್ನು ಮಾಡಿರುವಂತದ್ದು, ಚರ್ಚೆ ಕೂಡ ಆಗ್ತಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಕರ್ನಾಟಕದಲ್ಲೇ ಮೊಟ್ಟ ಮೊದಲು AR/VR ತಂತ್ರಜ್ಞಾನ, ಅತ್ಯಾಧುನಿಕ ತಂತ್ರಜ್ಞಾನ ಕೂಡ ನಮ್ಮಲ್ಲಿ ಇರುವಂಥದ್ದು. ಈ ಅನುಭವ ನಿಮಗೆ ಬೇರೆ ಯಾವ ಸುದ್ದಿವಾಹಿನಿಯಲ್ಲೂ ಸಿಗೋದಿಲ್ಲ. ಅತಿ ದೊಡ್ಡ ಸ್ಟುಡಿಯೋ, ನಾನ್ ಸ್ಟಾಪ್ ಲೈವ್ ಕವರೇಜ್. ಈ ಮ್ಯಾಜಿಕ್ ವಾಲ್ ನಲ್ಲಿ ಪ್ರದೇಶವಾರು ಯಾವ ರೀತಿ ಚಿತ್ರಣ ಸದ್ಯ ಕಾಣೋಕ್ ಸಿಗ್ತಾ ಇದೆ. ಬೆಳಿಗ್ಗೆ ಟ್ರೆಂಡ್ಗಳು ಕ್ಲೋಸ್ ಕಂಟೆಸ್ಟ್ ಇದ್ರೆ ಚೇಂಜ್ ಆಗಲ್ಲ. ಕಾಂಗ್ರೆಸ್ ಅಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿದೆ. 136 ಸ್ಥಾನಗಳು. ಫಸ್ಟ್ ಅಂಡ್ ಫಾಸ್ಟ್, ನಿಖರ, ವಸ್ತುನಿಷ್ಠ, ಪಕ್ಕಾ ಲೆಕ್ಕ. ಜಿಲ್ಲೆಗಳ ಲೆಕ್ಕ ನೋಡ್ತೀವಿ. ಧಾರವಾಡದಲ್ಲಿ 7, ಗದಗದಲ್ಲಿ 4. ಈ ಒಂದು ಚುನಾವಣೆಯಲ್ಲಿ ಎದ್ದವ್ರು ಯಾರು, ಬಿದ್ದವ್ರು ಯಾರು. ಬ್ಲೂ ಕಲರ್ ಅನ್ನೋದು ಹೇಗೆ ಅದು ಸ್ಪ್ರೆಡ್ ಆಗಿದೆ ಈ ಬಾರಿ ಅದು ಪ್ರತಿನಿಧಿಸುತ್ತಿದೆ. ಸಿಲಿಕಾನ್ ಸಿಟಿಯಲ್ಲಿ ಕಮಲ ಪಕ್ಷ ಮೇಲುಗೈ ಸಾಧಿಸಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಲಭ್ಯವಾಗಿರುವ ಶೇಕಡವಾರು ಮತ ಪ್ರಮಾಣ 43%. ಕರ್ನಾಟಕ ಎಲೆಕ್ಷನ್ 2023 ಬಹುಮುಖಿ ಬದಲಾವಣೆ, ಸಮಾಜಮುಖಿ ಸಂದೇಶದೊಂದಿಗೆ ನಿಖರ, ನಿಷ್ಪಕ್ಷಪಾತ, ಹೊಸ ರೂಪ, ಹೊಸ ಹುರುಪು. ಭಾರತಕ್ಕಾಗಿ ನೆಟ್ವರ್ಕ್ 18, ಕರ್ನಾಟಕಕ್ಕೆ ನ್ಯೂಸ್ 18. ವಿಶ್ವಾಸದ ಪರಂಪರೆ ಮುಂದುವರೆಸಲು ನಾವು ಬದ್ಧ. ನಿಮ್ಮ ಪರವಾಗಿ ನಿಲ್ಲಲು ಸದಾ ಸಿದ್ಧ. ಪರವಾಗಿ ನಿಲ್ಲೋಕು ಬೇಕು ಬಲ, ವಿರುದ್ಧವಾಗಿ ನಿಲ್ಲೋಕು ಬೇಕು ಬಲ. ಎದ್ ನಿಲ್ಲೋಕೆ ಬೇಕು ದೈಹಿಕ ಬಲ. ಸತ್ಯ ಗೆಲ್ಬೇಕು, ಅದಕ್ಕಾಗಿ ನಿತ್ಯ ಹೋರಾಡಬೇಕು. ಹೋರಾಟವೇ ಶಕ್ತಿ, ಅದೇ ಸಮಾಜದ ಬಲ. ಸಮಾಜದ ಗೆಲುವಿಗಾಗಿ ಕೇಳ್ತೀನಿ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ. ಗಟ್ಟಿ ಧ್ವನಿ ಹಿಂದಿದೆ ಛಲ, ಪ್ರಾಮಾಣಿಕತೆಯ ಬಲ. ವಿಷಯಾಂತರ ಮಾಡೋದನ್ನ ತಡೆಯೋಕೆ ಬೇಕು ಮಾನಸಿಕ ಬಲ. ವೆಲ್ಕಮ್ ಬ್ಯಾಕ್. ಮತ್ತಷ್ಟು ಸುದ್ದಿಯನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಕೋಲಾರದ ಕೋಲಾರಮ್ಮ ದೇಗುಲದಲ್ಲಿ 101 ತೆಂಗಿನಕಾಯಿ ಒಡೆದು ಬೆಂಬಲಿಗರು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರಲು ಡಿಕೆಶಿ ಪರಿಶ್ರಮ ಹೆಚ್ಚಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರೇ ರಾಜ್ಯದ ಮುಂದಿನ ಸಿಎಂ ಆಗಬೇಕು ಅಂತ ಬೆಂಬಲಿಗರು ಆಗ್ರಹಿಸಿದ್ದಾರೆ. ಲಿಂಗಾಯತರಿಗೆ ಸಿಎಂ ಪಟ್ಟ ಕೊಡಬೇಕು ಅಂತ ಕಾಂಗ್ರೆಸ್ನ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರ ಬರೆದಿದ್ದಾರೆ. ಕಾಂಗ್ರೆಸ್ ಭರ್ಜರಿ ಜಯಗಳಿಸುವುದಕ್ಕೆ ಲಿಂಗಾಯತ ಸಮುದಾಯ ಕಾರಣ ಅಂದಿರುವ ಶಾಮನೂರು ಲಿಂಗಾಯತ ಸಮುದಾಯಕ್ಕೆ ಸಿಎಂ ಸ್ಥಾನ ಹಾಗೂ ಸಂಪುಟದಲ್ಲಿ ಪ್ರಮುಖ ಖಾತೆಗಳನ್ನು ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ನವರು ಕುರ್ಚಿಗಾಗಿ ಕಿತ್ತಾಡ್ತಿದ್ದಾರೆ. ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿ ನಂಬಿಕೊಂಡು ಈ ಕಡೆ ಜನ ಸರ್ಕಾರಿ ಸಿಬ್ಬಂದಿ ಜೊತೆ ಜಗಳಾಡ್ತಿದ್ದಾರೆ. ಅದರಲ್ಲೂ ಕರೆಂಟ್ ಬಿಲ್ ಕಟ್ಟಲ್ಲ ಅಂತ ಚೀಟಿ ಬರೆದು ಮೀಟರ್ಗೆ ಅಂಟಿಸಿ ಕೆಇಬಿ ಅವರಿಗೆ ಶಾಕ್ ಕೊಡ್ತಿದ್ದಾರೆ. ಮೊನ್ನೆ ಚಿತ್ರದುರ್ಗದಲ್ಲಿ ಮೀಟರ್ ರೀಡರ್ಗೆ ಬೈದು ಕಳುಹಿಸಿದ್ರು. ಈಗ ಉಡುಪಿಯ ಪೆರಂಪಳ್ಳಿ ನಿವಾಸಿ ವಾಸುದೇವ ಭಟ್ ಮೆಸ್ಕಾಂನವರೇ ಕ್ಷಮಿಸಿ, ಜೂನ್ ತಿಂಗಳಿಂದ ನಮಗೆ ಕರೆಂಟ್ ಬಿಲ್ ಕೊಡಬೇಡಿ, ನಾವು ಬಿಲ್ ಕಟ್ಟಲ್ಲ ಅಂತ ಚೀಟಿ ಅಂಟಿಸಿದ್ದಾರೆ. ಕೊಪ್ಪಳದ ಗಂಗಾವತಿಯಲ್ಲಿನ ಆಂಜನೇಯನ ಜನ್ಮಸ್ಥಳ ಅಭಿವೃದ್ಧಿ ಆಗತ್ತಾ ಅನ್ನುವ ಚರ್ಚೆ ಶುರುವಾಗಿದೆ. ಬೊಮ್ಮಾಯಿ ಸರ್ಕಾರ ಅಂಜನಾದ್ರಿ ಅಭಿವೃದ್ಧಿಗೆ 100 ಕೋಟಿ ಮೀಸಲಿರಿಸಿತ್ತು. ಬಿಎಸ್ವೈ ಸಿಎಂ ಆಗಿದ್ದಾಗ 20 ಕೋಟಿಯನ್ನ ಮೀಸಲಿರಿಸಿದ್ರು. ಮಾರ್ಚ್ 14ರಂದು ಅಂಜನಾದ್ರಿ ಅಭಿವೃದ್ಧಿಗೆ ಶಂಕುಸ್ಥಾಪನೆ ಆಗಿದ್ರೂ ಟೆಂಡರ್ ಕರೆದಿಲ್ಲ. ಈಗ 120 ಕೋಟಿ ವೆಚ್ಚದ ಯೋಜನೆಗಳಿಗೆ ಚಾಲನೆ ಸಿಗಬೇಕು ಅಂತ ಅಲ್ಲಿನ ಜನ ಒತ್ತಾಯಿಸಿದ್ದಾರೆ. ರಾಹುಲ್ ಗಾಂಧಿ ಮತ್ತೆ ವಿದೇಶ ಪ್ರಯಾಣಕ್ಕೆ ತೆರಳುತ್ತಾ ಇದ್ದಾರೆ. ಮೇ 31ರಿಂದ 10 ದಿನಗಳ ಕಾಲ ರಾಹುಲ್ ಗಾಂಧಿ ಅಮೆರಿಕಕ್ಕೆ ತೆರಳಲಿದ್ದಾರೆ. ಅಮೆರಿಕದ ಮ್ಯಾಡಿಸನ್ ಸ್ಕ್ವೇರ್ನಲ್ಲಿ 5,000 ಜನರನ್ನ ಉದ್ದೇಶಿಸಿ ರಾಹುಲ್ ಗಾಂಧಿ ಮಾತನಾಡಲಿದ್ದಾರೆ.
ಅನಿವಾಸಿ ಭಾರತೀಯರು ಉದ್ಯಮಿಗಳ ಜೊತೆ ಸಂವಾದ ನಡೆಸಲಿದ್ದಾರೆ. ಅಲ್ಲಿನ ರಾಜಕಾರಣಿಗಳನ್ನ ಭೇಟಿ ಮಾಡಿ ಚರ್ಚೆ ನಡೆಸಲಿದ್ದಾರೆ. 2014ರಲ್ಲಿ ಇದೇ ಆವರಣದಲ್ಲಿ ನರೇಂದ್ರ ಮೋದಿ ಕೂಡ ಎನ್ಆರ್ಐಗಳನ್ನ ಉದ್ದೇಶಿಸಿ ಮಾತನಾಡಿದರು. ಚುನಾವಣೆ ನೀತಿ ಸಂಹಿತೆ ಮುಗಿದ ಬಳಿಕ ಬಿಬಿಎಂಪಿ ಮತ್ತೆ ತನ್ನ ಕೆಲಸಗಳಿಗೆ ಮರಳ್ತಾ ಇದೆ. ಅಕ್ರಮ ಎ ಖಾತೆಗಳ ವಿಚಾರದಲ್ಲಿ ಬಿಬಿಎಂಪಿ ಕಮಿಷನರ್ ಕ್ರಮಕ್ಕೆ ಮುಂದಾಗಿದ್ದು, ಅಕ್ರಮ ಎ ಖಾತೆ ಮಾಡಿಕೊಟ್ಟ ಅಧಿಕಾರಿಗಳಿಗೆ ಈಗ ಆತಂಕ ಶುರುವಾಗಿದೆ. ಕಳೆದ 2 ತಿಂಗಳಲ್ಲಿ ದಾಖಲಾದ ಬಿ ಖಾತಾ ಟು ಎ ಖಾತಾ ಆಸ್ತಿಗಳ ಬಗ್ಗೆ ವಿವರಣೆ ಕೇಳಿ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ. ಬೊಮ್ಮನಹಳ್ಳಿ ವಲಯದಲ್ಲಿ 600ಕ್ಕೂ ಹೆಚ್ಚಿನ ಬಿ ಖಾತಾ ಮಾಡಿಕೊಟ್ಟಿದ್ದಾರೆ. ಇನ್ನು ಜೂನ್ ಒಳಗೆ ಅಧಿಕಾರಿಗಳಲ್ಲಿ ಈ ಬಗ್ಗೆ ಸ್ವಯಂ ಮಾಹಿತಿ ಕೊಟ್ಟು ಸರಿ ಮಾಡಿಕೊಡುವಂತೆ ಆದೇಶವನ್ನ ಮಾಡಲಾಗಿದೆ. ಇಲ್ಲವಾದ್ರೆ ತನಿಖೆ ಆದಾಗ ಶಿಕ್ಷೆ ಅನುಭವಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ದೇಶ ವಿದೇಶಗಳಲ್ಲಿ ಚಾಲ್ತಿಯಲ್ಲಿರೋ ಸಬರ್ಬನ್ ರೈಲು ಸೇವೆ ಬೆಂಗಳೂರಲ್ಲಿ ಸಬರ್ಬನ್ ರೈಲು ತಲೆ ಎತ್ತಲಿದ್ದು ಕಾಮಗಾರಿ ಭರದಿಂದ ಸಾಗ್ತಿದೆ. ನಗರದಾದ್ಯಂತ 4 ಮಾರ್ಗಗಳಲ್ಲಿ ಸಬರ್ಬನ್ ರೈಲು ಸೇವೆ ನೀಡಲಾಗುತ್ತೆ. ಮಲ್ಲಿಗೆ, ಸಂಪಿಗೆ, ಪಾರಿಜಾತ, ಕನಕ ಲೈನ್ಗಳಲ್ಲಿ ಸಂಚಾರ ನಡೆಸಲಿದ್ದು ನಗರದಲ್ಲಿ ಟ್ರಾಫಿಕ್ಗೆ ದೊಡ್ಡ ಮಟ್ಟದ ರಿಲೀಫ್ ಸಿಗಲಿದೆ. ಮಲ್ಲಿಗೆ ಮಾರ್ಗದ ಲೈನ್ ಬೈಯಪ್ಪನಹಳ್ಳಿಯಿಂದ ಆರಂಭ ಆಗಿ ಚಿಕ್ಕಬಾಣಾವರದವರೆಗೂ ಸಂಚರಿಸಲಿದೆ. ಇದಕ್ಕಾಗಿ ಭಾರತೀಯ ಸೇನೆ ತನ್ನ ಸುಪರ್ದಿಯ ಭೂಮಿ ಕೊಟ್ಟಿದ್ದು ತ್ವರಿತ ವೇಗದಲ್ಲಿ ಕಾಮಗಾರಿ ನಡೀತಾ ಇದೆ ಅಂತ ಬೆಂಗಳೂರು ಉಪನಗರ ರೈಲ್ವೆ ಯೋಜನೆ ವ್ಯವಸ್ಥಾಪಕ ನಿರ್ದೇಶಕ ಗೌರವ್ ಗುಪ್ತಾ ಹೇಳಿದ್ದಾರೆ. ಮುಂಗಾರು ಮಾರುತಗಳು ಜೂನ್ 1ರ ಬದಲಿಗೆ ಜೂನ್ 4ರಂದು ಕೇರಳ ಪ್ರವೇಶಿಸುವ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಸಾಮಾನ್ಯವಾಗಿ ಜೂನ್ 1ರಂದು ಮುಂಗಾರು ಮಾರುತ ಕೇರಳಕ್ಕೆ ಬರುತ್ತೆ. ಆದರೆ ಈ ಬಾರಿ ಜೂನ್ 4ರಂದು ಮುಂಗಾರು ಆಗಮನವಾಗಲಿದೆ. ಕೇರಳದಲ್ಲಿ ಮುಂಗಾರು ಆಗಮನ ವಿಳಂಬಕ್ಕೆ ಕಾರಣ ನಂತರ ಅದು ಪ್ರವೇಶಿಸುವ ಕರ್ನಾಟಕದಲ್ಲೂ ತಡವಾಗಿ ಮಳೆಗಾಲ ಆರಂಭ ಆಗುವ ಸಂಭವವಿದೆ. ಎಲ್ಲಾ ಕಡೆ ಬಿಸಿಲು ಆದ್ರಿಂದ ಜನರು ಎಸಿ ಹಾಕೊಂಡು ಕುಳಿತಿರ್ತಾರೆ. ಆದ್ರೆ ವಿಶಾಖಪಟ್ಟಣದಲ್ಲಿ ಬ್ಯಾಂಕ್ ಎಟಿಎಂನಲ್ಲಿ ನಾಗರ ಹಾವೊಂದು ಪ್ರತ್ಯಕ್ಷವಾಗಿದೆ. ಗ್ರಾಹಕರು ಬುಸುಗುಡ್ತಾ ಇದ್ದ ಹಾವನ್ನ ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಈ ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ಟಾಪ್ 8 ಇದನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.